ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಟೈಮಲ್ಲಿ ಅಂದರೆ ಈ ಸೀಸನಲ್ಲಿ ಹೇರಳವಾಗಿ ಸಿಗುವುದು ಹಸಿರು ವಟಾಣಿ. ಇದರಲ್ಲಿ ತುಂಬ ಪ್ರೋಟೀನ್ ಇರುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುವುದು, ಹೃದಯದ ಆರೋಗ್ಯ ಕೂಡ ಹೆಚ್ಚಳವಾಗುವುದು. ಇದನ್ನು ಬಳಸಿಕೊಂಡು ತುಂಬ ಟೇಸ್ಟಿಯಾದಂಥ ಸಿಂಪಲ್ ಆಗಿ ವಡೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ವಟಾಣಿಕಾಯಿಯಿಂದ ವಟಾಣಿ ಕಾಳುಗಳನ್ನು ಈ ರೀತಿಯಾಗಿ ಬೇರ್ಪಡಿಸಿಟ್ಕೋಬೇಕು. ನೋಡಿ, ಹೀಗೆ ನಾನು ಬೇರ್ಪಡಿಸಿಟ್ಕೊಂಡಿದ್ದೀನಿ. ವಟಾಣಿ ಕಾಳುಗಳನ್ನು ನಾವು ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೊಂದು ಬಾಣಲೆಯನ್ನು ಇಟ್ಕೊಂಡು ಸಿಂಪಲ್ಲಾಗಿ 1 ಬೌಲ್ ವಟಾಣಿ ಕಾಳನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬಾಯ್ಲ್ ಆಗ್ತಿರ್ತಾವಲ್ಲ, ನೀಟಾಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ಹೀಗೆ ಬಾಯ್ಲ್ ಆದಂಥ ವಟಾಣಿ ಕಾಳುಗಳನ್ನು ನೀರಿನಿಂದ ಸೋಸಿ ಮಿಕ್ಸಿಗೆ ಹಾಕ್ಕೋಬೇಕು. ಕಾಳುಗಳಲ್ಲಿ ಸ್ವಲ್ಪ ನೀರು ಉಳಿಬಾರ್ದು. ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ತೆರೆಯಾಗಿ ಏನು ಮಾಡಬೇಕಂದ್ರೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಹೀಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿನಿ. ಇದನ್ನು ಒಂದು ಬೌಲಿಗೆ ವರ್ಗಾಯಿಸ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಈಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಿಗೆ 4 ರಿಂದ 5 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಹಸಿ ಶುಂಠಿ, 2 ಟೀ ಸ್ಪೂನ್ ಧನಿಯಾ ಕಾಳು ಹೀಗೆ ಮಿಕ್ಸಿ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಜೀರಿಗೆ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಮಿಕ್ಸಿ ಆದದ್ದನ್ನು ಈ ಬೌಲಿಗೆ ವರ್ಗಾಯಿಸ್ಕೊಳ್ಳೋಣ. ನಂತರ ಇದಕ್ಕೆ 1 ಬೌಲ್ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅರ್ಧ ಬೌಲ್ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋಣ. ನೋಡಿ, 2 ಟೇಬಲ್ ಸ್ಪೂನ್ ಎಳ್ಳು, 1 ಟೀ ಸ್ಪೂನ್ ಅಜ್ವಾಯಿನನ್ನು ಈ ರೀತಿಯಾಗಿ ಕೈಯಲ್ಲಿ ಹಾಕ್ಕೊಂಡು ನೀಟಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಕಟ್ ಮಾಡಿದ್ದು. ಮತ್ತು 1 ಬೌಲ್ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನೀವು ಅರಿಶಿನ ಪುಡಿ ಬೇಕಂದ್ರೂ ಕೂಡ ಸ್ವಲ್ಪ ಚಿಟಿಕೆ ಹಾಕ್ಕೊಳ್ಬೋದು. ನೋಡಿ, ಹೀಗೆ ನೀಟಾಗಿ ಮಿಕ್ಸ್ ಮಾಡಿ ವಡೆಯನ್ನು ಕರಿಯಲು ಸ್ಟಾರ್ಟ್ ಮಾಡಬೇಕು. ಇದನ್ನು ನೆನೆಯಲು ಬಿಟ್ಟರೆ ಅಳಸಾಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನಾವು ಇದರಲ್ಲಿ ಈರುಳ್ಳಿ ಹಾಕಿರೋದ್ರಿಂದ. ಈಗ ನೋಡಿ, ಕೈಗೆ ಈ ರೀತಿಯಾಗಿ ಎಣ್ಣೆಯನ್ನು ಹಾಕ್ಕೊಂಡು ಈ ಶೇಪಿನಲ್ಲಿ ವಡೆಯನ್ನು ರೆಡಿ ಮಾಡಿಕೊಂಡು ಎಣ್ಣೆ ಕಾಯ್ದ ನಂತರ ಹೀಗೆ ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ನೀಟಾಗಿ ಕರಿಬೇಕು ಇದನ್ನು. ಈ ವಡೆ ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿ ತಿನ್ನಬೇಕಾದ್ರೆ ಒಂದು ಯೂನಿಕ್ ಆದಂಥ ಟೇಸ್ಟನ್ನು ಕೊಡುತ್ತೆ. ಇದು ತುಂಬ ಈಸಿಯಾಗಿಯೂ ಇರುತ್ತೆ. ಅಷ್ಟೊಂದು ನಾವು ಯಾವುದನ್ನು ಮಸಾಲೆಯನ್ನು ಬಳಸೋದಿಲ್ಲ. ನೋಡಿ, ಈ ರೀತಿಯಾಗಿ ಕಲರ್ ಬರುವವರೆಗೂ ಕರೆದು ನಾವು ತಗೊಂಡ್ರೆ ವಡೆ ರೆಡಿ ಆಯ್ತಿದು. ಆರೋಗ್ಯಕರವಾದಂಥ ವಡೆ, ತುಂಬ ಟೇಸ್ಟಿಯಾದಂಥ ವಡೆಯನ್ನು ನಾವು ಟೀ ಟೈಮಲ್ಲಿ ತಿಂತಾ ಇದ್ದರೆ ಸ್ವರ್ಗಕ್ಕೆ ಒಂದೇ ಮೆಟ್ಟಿಲು ಎಂಬಂತೆ ಇರುತ್ತೆ. ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತಂತ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.